ಫೆಬ್ರವರಿ 21ರಂದು ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿತ್ತು. ಈಗ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ಗಳಿಗೆ ಮಸಿ ಧಮಕಿಯ ಬೆದರಿಕೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಪುಣೆ ನಗರದ ಸ್ವಾರಗೇಟ್ ಬಳಿ ಪುಂಡಾಟಿಕೆ. ಕಂಡಕ್ಟರ್ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಪುಣೆ ನಗರದ ಸ್ವಾರಗೇಟ್ ಬಳಿ ಪುಂಡಾಟಿಕೆಯನ್ನ ಮೆರೆದಿದ್ದಾರೆ ಪುಂಡರು. ಶನಿವಾರ ರಾತ್ರಿ ಬಲವಂತವಾಗಿ ಬಸ್ ಅನ್ನ ನಿಲ್ಲಿಸಿ ಈ ರೀತಿ ಗುಂಡಾಗಿರಿ ಮೆರೆದಿದ್ದಾರೆ. ಪುಣೆ ಸಿಂದಗಿ ಬಸ್ ಮುಂಬೈ ಇಳಕಲ್ಗೆ ಬಸ್ ಹೋಗ್ತಾ ಇತ್ತು. ಅದಕ್ಕೆ ಕಪ್ಪು ಬಸ್ಸಿಯನ್ನ ಬಳಿಯಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಶಿವಸೇನೆ ಪುಂಡರ ಮುಂದೆ ಕೈ ಮುಗಿದಿದ್ದಾರೆ ಚಾಲಕರಿಗೆ ಮರಾಠಿ ಬರುತ್ತಾ ಅಂತ ಪ್ರಶ್ನಿಸಿ ಈ ರೀತಿ ಗುಂಡಾಗಿರಿಯನ್ನ ಮೆರೆದಿದ್ದಾರೆ. आपल्या मराठी माणसावरती तुमच्या कर्नाटक राज्यामध्ये जो भयाल हल्ला झाला त्या भयात करायचं नव्हतं ना. कन्नड येत नाही तर काय त्याला काय करायचं. आम्ही तुम्हाला त्रास आम्हाला तुम्हाला त्रास द्यायचा नाहीये, पण आम्हाला प्रत्येक याचा जो आमच्या राज्यातील आम्ही त्याचं स्वागत करू. पण असं आमच्या मराठी माणसावर आमच्या मराठी माणसावर जर आमच्या मराठी माणसावर जर हल्ला झाला तर आम्ही कदापि गप्प बसणार नाही. याचा निषेधार्थ आम्ही हे करतो. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ರಾಜ್ಯದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇರುವಂತಹ ಬಸ್ಗಳನ್ನ ಗಡಿಯಲ್ಲಿ ಈ ರೀತಿಯಾಗಿ ತಡೆದು ಮಸಿ ಬಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಮೊದಲಿಗೆ ನಿಮಗೆ ಮರಾಠಿ ಭಾಷೆ ಬರುತ್ತಾ ಅಂತ ಕೇಳ್ತಾರೆ. ಬರ್ಲಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಈ ರೀತಿ ಪುಂಡಾಟಿಕೆಯನ್ನ ಮೆರಿತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರ ಸಹ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಕಂಡಕ್ಟರ್ ಮೇಲೆ ಆಲ್ರೆಡಿ ಈಗ ಹಲ್ಲೆ ಆಗಿದೆ. ಇನ್ನು ರಾಜ್ಯದಿಂದ ಹೋಗ್ತಾ ಇರುವಂತಹ ಬಸ್ಗಳಲ್ಲಿ ಡ್ರೈವರ್ ಹಾಗೆ ಕಂಡಕ್ಟರ್ಗಳಿಗೆ ಈಗ ದೊಡ್ಡ ಚಾಲೆಂಜ್ ಆಗಿದೆ. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಚಾಲಕರಿಗೆ ಮರಾಠಿ ಭಾಷೆ ಬರುತ್ತಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಬರಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಸಿ ಬಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.